ಹಾಯ್ ಎಲ್ಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮಣಿನಾಡು ವ್ಲಾಗ್ ಯೂಟ್ಯೂಬ್ ಚಾನಲ್ಗೆ. ಸೊ ಇವತ್ತು ನಾನು ಏನಿಗೆ ಬಂದಿದ್ದೀನಿ ಅಂತ ನಿಮ್ಗೆಲ್ಲರಿಗೂ ಗೊತ್ತಿದೆ. ಇವತ್ತು ಬಂದು ಯುಗಾದಿ ಹಬ್ಬ. ಸೊ ಎಲ್ಲರಿಗೂ ಮೊದಲಾಗಿ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ದಿನದ್ದು ಹೇಳ್ತಾ ಅಂತ ಹೇಳಿದೆ, ಬಟ್ ಬೆಳಗಿಂದ ನನಗೆ ಯಾವುದೇ ಥರ ವಿಡಿಯೋ ಮಾಡೋಕ್ಕಾಗಿಲ್ಲ. ಅದರೊಳಗೂ ಒಬ್ಬಟ್ಟು ವಿಡಿಯೋ ಮಾಡ್ತಾ ಇದ್ದೆ, ಬಟ್ ಏನು ಅನಿವಾರ್ಯತೆಯಿಂದನೋ ಏನು ಎಡವತ್ತಿಂದನೋ ಗೊತ್ತಿಲ್ಲ, ಬೆಲ್ಲ ಜಾಸ್ತಿ ಆಗಿ ಒಬ್ಬಟ್ಟು ಹೂರ್ಣ ಏನಿದೆ ಫುಲ್ ನೀರಾಗ್ಬಿಟ್ಟಿದೆ. ಸೊ ಅದನ್ನೇನು ತೋರ್ಸೋಕ್ಕೆ ಹೋಗಿಲ್ಲ. ಅಲ್ಲಿಗೆ ಒಬ್ಬಟ್ಟಿನ ಕತೆ ಮುಗೀತು. ಇನ್ನು ಅನ್ನ ಸಾರು, ಪಲ್ಯ, ಪಾಯಸ, ಹಪ್ಪಳ ಎಲ್ಲ ಆಗಿದೆ. ಈಗ ಊಟ ಮಾಡೋ ಸಮಯ. ಸೊ ಊಟ ಮಾಡ್ತೀನಿ, ಊಟ ಮಾಡಿ ಮತ್ತೆ ಸಿಗ್ತೀನಿ. ಸೊ ರೆಡಿ ಆಗಿ ಅಂತ ಹೇಳ್ತಾ, ಸೊ ಮತ್ತೆ ಎಲ್ಲರೂ ಸಿಗೋಣ ಅಂತ ಹೇಳ್ತಾ, ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಜೊತೆಗೆ ಎಲ್ಲರಿಗೂ ಒಳ್ಳೆಯದಾಗಲಿ, ಆಯುಷ ಆರೋಗ್ಯ ಐಶ್ವರ್ಯ ಕೊಟ್ಟು ನೆಮ್ಮದಿನ ಕೊಟ್ಟು ದೇವರು ಸದಾ ಕಾಪಾಡಲಿ ಅಂತ ಹೇಳ್ತಾ, ಈ ಹೊಸ ವರ್ಷ ಎಲ್ಲರಿಗೂ ಹೊಸದಾಗಿ ಒಳ್ಳೊಳ್ಳೆ ಸಕ್ಸಸ್ನ ಕೊಡಲಿ ಅಂತ ಕೇಳ್ಕೊಳ್ತೀನಿ. ನನಗೂ ಕೂಡ. ಜೊತೆಗೆ ಈಗ ಸಂಜೆ ಮಾರಮ್ಮನ ಗುಡಿಗೆ ಹೋಗಿ ಬರೋಣ. ಆಮೇಲೆ ಬಂಡಿ ಎಲ್ಲ ಇದೆ ಅಂತ ಆಲ್ರೆಡಿ ಹೇಳಿದ್ದೆ ಅಲ್ಲ, ಬಂಡಿನೆಲ್ಲ ತೋರಿಸ್ತೀನಿ. ಸೊ ಇಷ್ಟೆಲ್ಲ ತೋರಿಸ್ತೀನಿ ಇವತ್ತು ಸಂಜೆ. ಈಗ ನಾನು ರೆಡಿಯಾಗಿ ಒಂದ್ಸಲ ಫುಲ್ ಫ್ರೆಶ್ ಅಪ್ ಆಗಿ ಊಟ ಮಾಡಿ ಮತ್ತೆ ಸಿಗ್ತೀನಿ. ಟಾಟಾ. ಇನ್ನು ಇವತ್ತು ಹಬ್ಬದ ಅಡುಗೆ ಅಂತ ನಮ್ಮನೇಲಿ ಮಾಡಿತ್ತು ಪಾಯಸ, ಅನ್ನ ಸಾರು, ಪಲ್ಯ, ಉಪ್ಪಿನಕಾಯಿ, ಹಪ್ಪಳ ಇಷ್ಟೇ ಆಗಿತ್ತು. ಜೊತೆಗೆ ಒಬ್ಬಟ್ಟು ಆಲ್ರೆಡಿ ಹೇಳ್ದಂಗೆ ಅದು ಎಡವಟ್ಟಾಗ್ಬಿಟ್ಟಿತ್ತು. ಹಾಗಾಗಿ ನಂತರ ಇನ್ನೇನು ಮಾಡಲಿ, ಒಬ್ಬಟ್ಟು ಹಿಟ್ಟನ್ನು ನನ್ನ ಫ್ರೆಂಡಿಗಾದರೂ ಕೊಟ್ಟಿಗೆ ಬರೋಣ ಅಂತ ಹೇಳಿ ಬಸ್ ಸ್ಟ್ಯಾಂಡಿಗೆ ಬಂದೆ. ಸೊ ಬಸ್ ಸ್ಟ್ಯಾಂಡು ಎಷ್ಟು ಚೇಂಜಸ್ ಆಗಿದೆ ಅಲ್ಲ, ಅಲ್ಲಿ ಬಿಸಿಲಲ್ಲಿ ನಿಂತ್ಕೊಳ್ತಾ ಇದ್ರು, ಈಗ ಸಿರ್ಸಿ ಬಸ್ ಸ್ಟ್ಯಾಂಡ್ ಬಂದಿದೆ. ಸೊ ಇನ್ನು ನಮ್ಮ ಬಸ್ ಸ್ಟ್ಯಾಂಡ್ ನೋಡೋಕ್ಕೆ ತುಂಬ ಖುಷಿ ಅಂತಲೇ ಹೇಳ್ಬೋದು. ನಂತರ ನಾನು ಬಸ್ ಹತ್ಕೊಂಡು ಹೋದೆ. ಸೊ ಬಸ್ ಹತ್ಕೊಂಡು ಅಂತೂ ಇಂತೂ ಫುಲ್ ಏನೆಲ್ಲ ಕಟ್ಕೊಂಡು ಎಲ್ಲ ಹೋದೆ. ಹಿಟ್ಟು ಜೊತೆಗೆ ಹೂರಣ ಎಲ್ಲ ಕಟ್ಕೊಂಡು ಹೋದೆ. ಅಪ್ಪ ಅವ್ರಿಗೆ ಆದರೂ ಕೊಡೋಣ, ಅವ್ರ ಮನೇಲಿ ಬೇಳೆ ಇತ್ತು ಅಂತ ಹೇಳಿದರು, ಅವ್ರ ಮನೇಲಿ ಕಡಲೆಬೇಳೆ ಉಳಿದಿತ್ತು ಅಂತ ಹೇಳಿದ್ರು. ಸೊ ನೀವೇ ಮಾಡ್ಕೊಳ್ಳಿ ಅಂತ ಹೇಳಿ ಕೊಟ್ಟಿಗೆ ಬರೋಣ ಅಂತ ಹೋದೆ. ಅಂತೂ ಇಂತೂ ನಾನು ಬಸ್ ಹತ್ತಾಯಿತು. ಬಸ್ ಸ್ಟ್ಯಾಂಡ್ ನೋಡಿ ಒಂಥರ ಖುಷಿ ಆಯಿತು. ಬಸ್ ಸ್ಟ್ಯಾಂಡ್ ನೋಡ್ತಾ ಎಂಜಾಯ್ ಮಾಡಿ ಫುಲ್ ಒಂದಿಷ್ಟು ವಿಡಿಯೋಸ್ ಮಾಡಿದೆ. ಇನ್ನೂ ನೀವು ನೋಡ್ತಾ ಇದ್ದೀರಾ ಬಸ್ ಸ್ಟ್ಯಾಂಡಿಂದ ಬಸ್ ಇಲ್ಲೆಲ್ಲ ಜನ ನಿಂತ್ಕೋತಾ ಇದ್ರು. ಇವಾಗ ಎಷ್ಟು ಖಾಲಿ ಹೊಡಿತದೆ, ಅದರೊಳಗೂ ಹಬ್ಬ ಅಲ್ವಾ, ತುಂಬ ಜನ ಕಮ್ಮಿ ಇದ್ದಿದ್ರು. ಎಲ್ಲರೂ ಲೈಕ್ ಲೀವ್ ಕಡೆ ಹಾಗೆ ಹೀಗೆಲ್ಲ ಹೋಗಿರ್ತಾರಲ್ವ, ಮನೇಲೇ ಇರ್ತಾರೆ ಆರಾಮ್ಸೆ ಹಬ್ಬದ ದಿನ. ಸೊ ಅದಕ್ಕೆ ತುಂಬ ಜನ ಕಮ್ಮಿ ಇದ್ದರು. ಇನ್ನು ನೀವು ನೋಡ್ತಾ ಇದ್ದೀರಾ ಫುಲ್ ಎಲ್ಲ ಕಡೆನೂ ಕೇಸರಿಮಯ ಅಂತಲೇ ಹೇಳ್ಬೋದು. ಅದರೊಳಗೂ ಇವತ್ತು ಸಂಜೆ ಬೇರೆ ಮತ್ತು ಬಂಡಿ ಇದ್ದಿತ್ತು. ಹಾಗಾಗಿ ಫುಲ್ಲು ಎಲ್ಲ ರೆಡಿ ಮಾಡ್ಕೋತಾ ಇದ್ರು. ಅದರೊಳಗೂ ಫುಲ್ ಪೇಟ ನೋಡೋಕ್ಕೆ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು. ಇನ್ನು ಮಾರಿಗುಡಿ ಸರ್ಕಲ್ ನೀವು ನೋಡ್ತಾ ಇದ್ದೀರಾ, ತುಂಬ ಶಾಪ್ಸ್ ಬಂದಿದ್ವು. ಏನು ಬಳೆ ಅಂಗಡಿ ಆಗಿರ್ಬೋದು, ಹಣ್ಕಾಯಿ ಅಂಗಡಿ, ಹಾಗೆ ಸಿಹಿಕಡ್ಡಿ ಅಂಗಡಿ ಎಲ್ಲ ಬಂದಿದ್ವು. ನಾನು ಕೂಡ ದೇವಸ್ಥಾನಕ್ಕೆ ಇನ್ನೂ ಹೋಗಿರಲಿಲ್ಲಾಗಿದೆ, ಸಂಜೆ ಹೋಗಿ ಬರೋಣ ಅಂತ ಹೇಳಿ. ಅಂದರೆ ಸೊ ಟಿಫಿನ್ ಬಾಕ್ಸ್ ಎಲ್ಲ ಕಟ್ಕೊಂಡಿದ್ದೆ ಅಲ್ವಾ, ಸರಿ ಆಗಲ್ಲ ಅಂತ ಹೇಳ್ಕೊಂಡು ಅಮ್ಮನವ್ರ ದರ್ಶನ ಸಂಜೆ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಇನ್ನೂ ನೀವು ನೋಡ್ತಾ ಇದ್ದೀರಾ ಅಮ್ಮನವರ ಗುಡಿ ಮುಂದೆ ಫುಲ್ಲು ನೀವು ಈವ್ನಿಂಗ್ ನೋಡಬೇಕಾಯ್ತಾ, ಸಖತ್ ವ್ಯೂ ಅಂತಲೇ ಹೇಳ್ಬೋದು. ಅದರೊಳಗೂ ತುಂಬ ಜನ ಇದ್ರಂತೆ. ನಮ್ಮ ಅಪ್ಪ ಎಲ್ಲ ಹೋದಾಗ ರಶ್ಶೇ ಉದ್ದುದ್ದಕ್ಕೆ ಲೈನಿಗೆಲ್ಲ ಇದ್ದಿದ್ರಂತೆ. ಸೊ ನಾನು ತುಂಬ ವಿಡಿಯೋಸಲ್ಲಿ ನೋಡಿದ್ದೆ, ಹಾಗಾಗಿ ಅದೊಂದು ಚಲೋ ಆಯಿತು ನನಗೆ. ಇನ್ನೂ ಬಸ್ಸೆಲ್ಲ ಮುಂದೆ ಹೋಗ್ತಾ ಇತ್ತು. ಸೊ ಸುಮಾರು ಬಂಡಿ ತಯಾರಿ ಆಗ್ತಾಯಿತ್ತು. ನೀವು ನೋಡ್ತಾ ಇದ್ದೀರಾ ಮೇಲ್ಗಡೆ ಗಂಟೆ ಟಾರ್ಪಲ್ಲೆಲ್ಲ ಹಾಕಿದ್ರು, ಅದೇ ಜನ ನಿಂತ್ಕೊಳ್ತಾರಲ್ಲ. ಹಾಗಾಗಿ ಯಾಕಂದರೆ ಯುಗಾದಿ ಅಂದರೆ ಹೊಸ ವರ್ಷ ಅಂದರೆ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಯಾಕಂದರೆ ಇನ್ನು ಬ್ರಹ್ಮ ಸೃಷ್ಟಿಸಿರುವಂತಹ ದಿನವೇ, ಜಗತ್ತನ್ನು ಸೃಷ್ಟಿಸಿದ್ರಲ್ಲ ಆ ದಿನವೇ ಯುಗಾದಿ ಫಸ್ಟ್ ದಿನ. ಹಾಗಾಗಿ ತುಂಬ ಜನ ಇರ್ತಾರೆ. ಸೊ ಸೂರ್ಯನ ಯಾರ್ಯಾರು ನೋಡಿದ್ರಿ, ಚಂದ್ರನ ಯಾರ್ಯಾರು ನೋಡಿದ್ರಿ ಅಂತ ಬಿಟ್ಟು ತಪ್ಪದೇ ಕಮೆಂಟ್ ಹಾಕಿ. ಹಾಗೆ ನೀವು ನೋಡಿದ್ರಾ ಅಂತ ಕೇಳಿದ್ರೆ ನಾನು ಇನ್ನೂ ನೋಡಿಲ್ಲ, ನನಗೆ ಕಾಣಿಸ್ಲಿಲ್ಲಾಗಿತ್ತು. ಇನ್ನೂ ನೀವು ನೋಡ್ತಾ ಇದ್ದೀರಾ ಆಲ್ರೆಡಿ ನನ್ನ ಫ್ರೆಂಡ್ ಮನೆಗೆಲ್ಲ ಕೊಟ್ಟಿಕ್ಕಿ. ನಂತರ ನಾನು ಬಂದಿತ್ತು ಕೋಟೆಕೆರೆಯಿಂದ. ಸೊ ಕೋಟೆಕೆರೆಯಿಂದ ಬರಬೇಕಾದ್ರೆ ಯಾವ ಥರ ಟ್ರಾಫಿಕ್ ಜಾಮ್ ಇತ್ತು ಗೊತ್ತಾ, ದೇವ್ರೇ. ನೀವು ನೋಡ್ತಾ ಇದ್ರಲ್ಲ, ಲೈಕ್ ಏನಂದರೆ ಒಂದು ಟ್ರಾಫಿಕ್ ಜಾಮ್ನ ಕ್ಲೋಸ್ ಮಾಡ್ಕೊಂಡು ಹೋಗೋಷ್ಟೊಳಗೆ ಒಂದು 5 to 6 minutes ಆಯಿತು, ಅಷ್ಟು ಜನ ಇದ್ದಿದ್ರು. ಈಗ ನಾನು ಹೋಗ್ತಾ ಇದ್ದೀನಿ ಮಾರಮ್ಮನ ಗುಡಿ ಹತ್ರ. ಮಾರಮ್ಮನ ಗುಡಿ ಹತ್ರ ಆಲ್ರೆಡಿ ಬಂಡಿ ಬರೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದ್ವು. ಅಂದರೆ ಅದು ಬಂದಿದ್ದು ಮಾರಮ್ಮನ ಗುಡಿ ಬಂಡಿನೆಯ, ಅಂದರೆ ಯುವಕ ಮಂಡಳಿ, ಮಾರಿಕಾಂಬಾ ಯುವಕ ಮಂಡಳಿ ಅವರ ಬಂಡಿ ಬಂದಿತ್ತು. ಸೊ ಅವ್ರದ್ದು ಕೂಡ ತೋರಿಸ್ತೀನಿ. ಜೊತೆಗೆ ಯಪ್ಪ ಮಾರಮ್ಮನ ಗುಡಿ ಅಂತೂ ಎಂಥ ಚೆಂದ ಕಾಣ್ತಿರ್ತಾರೆ. ಲೈಕ್ ಅದನ್ನು ನೀವು ಫೀಲ್ ಮಾಡ್ಬೇಕು, ಲೈಕ್ ಅಲ್ಲೇ ಹೋಗಿ ನೋಡಿದಾಗ ನಿಮಗೆ ಗೊತ್ತಾಗ್ತಿತ್ತು ಇಷ್ಟು ಚೆಂದ ಇತ್ತು ಅಂತ ಹೇಳಿ. ಇನ್ನೂ ನೀವು ನೋಡ್ತಾ ಇರ್ತೀರಲ್ವ. ಸೊ ನಾನು ಸ್ಟಾರ್ಟಿಂಗ್ ಏನು ವಿಡಿಯೋ ಮಾಡೋಕ್ಕಿದೆ ಅಲ್ಲ, ಜಸ್ಟ್ ಕೇಸರಿ ಬಾವುಟ ಹಾಕಿದ್ರು. ಬಟ್ ಬರೋಷ್ಟೊಳಗೆ ಫುಲ್ ಲೈಟಿಂಗ್ಸ್ ಆಗಿರ್ಬೋದು, ಅಮ್ಮನವ್ರ ಗುಡಿ ಮುಂದೆ ಲೈಟಿಂಗ್ಸು ನಿಜವಾಗ್ಲೂ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. ಇನ್ನು ಆಲ್ರೆಡಿ ಕುಣಿತ ಎಲ್ಲ ಸ್ಟಾರ್ಟ್ ಆಗಿತ್ತು. ನೋಡ್ಕೊಂಡು ಬನ್ನಿ ಹೇಗಿತ್ತು ಇವತ್ತಿನ ದಿನ ಅಂತ.
ಇನ್ನು ನಾನು ಕೂಡ ಅಮ್ಮನವರ ದರ್ಶನ ತೊಗೊಳ್ಳೋಣ ಅಂತ ಹೇಳ್ಕೊಂಡು ಸೊ ಕ್ಯೂ ಅಲ್ಲಿ ನಿಂತೆ. ಬಟ್ ಜನ ಇರಲಿಲ್ಲಾಗಿತ್ತು ಹೊರಗಡೆಯಿಂದ. ನೀವೇನು ನೋಡ್ತಾ ಇದ್ರೆ ಅದೇ ಬೆಳಗ್ಗೆ ಬಂದಿದ್ರೆ ಹೋದ ವರ್ಷ ನಾನು ನಿಮಗೆ ತೋರಿಸಿದ್ರಲ್ಲ ಇಷ್ಟು ದೊಡ್ಡ ಲೈನ್ ಇತ್ತು. ಸೊ ಈ ವರ್ಷ ಅಷ್ಟೆಲ್ಲ ದೊಡ್ಡ ಲೈನ್ ಇರಲಿಲ್ಲಾಗಿತ್ತು. ನಾನು ಈಸಿಯಾಗಿ ಅಮ್ಮನವರ ದರ್ಶನ ತೊಗೊಬೋದಾಯಿತು. ಇನ್ನು ಬನ್ನಿ ಮುಂದೆಗಡೆ ಹೋಗೋಣ, ತೋರಿಸ್ತೀನಿ. ಹಾಗೆ ಲೈಟಿಂಗ್ಸ್ ಅಂತೂ ಸಖತ್ತಾಗಿತ್ತು ಕಣ್ರಿ. ನೀವು ನೋಡ್ತಾ ಇದ್ದೀರಾ ಮುಂದೆಗಡೆ ಎಲ್ಲ ಒಂಥರ ಲೈಟಿಂಗ್ಸ್. ಆದರೆ ಅಮ್ಮನ ಸನ್ನಿಧಿ ಎದುರುಗಡೆ ಇನ್ನೂ ಅಮ್ಮನ ಸನ್ನಿಧಿ ಒಳಗೆ ಹೋಗ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಲ್ಲ ಈ ಲೈನು ಫುಲ್ ಆಗಿರ್ತದೆ. ನೀವು ಬೇರೆ ಟೈಮಿಗೆ ಬಂದಾಗ, ನಾವು ಹೋದ ವರ್ಷ ಎಲ್ಲ ಬಂದಾಗ ನೀವು ಹಳೆ ವಿಡಿಯೋಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಫುಲ್ ಆಗಿರ್ತಿತ್ತು. ಬಟ್ ಈ ಸಲ ಈಸಿಯಾಗಿ ಹೋಗಿ ಬಂದಿದ್ದೀನಿ. ಸೊ ನೀವೇ ನೋಡ್ತಾ ಇದ್ದೀರಾ ನಾನು ಎಷ್ಟು ಈಸಿಯಾಗಿ ಹೋಗಿ ಬಂದಿದ್ದೀನಿ. ಅಮ್ಮ ಎಷ್ಟು ಚೆಂದ ಕಾಣ್ತಾ ಇದ್ರು ಅಂದರೆ ಅಮ್ಮನ ಎರಡು ಕಣ್ಣಲ್ಲಿ ನೋಡೋಕ್ಕೆ ಸಾಲದು ಅಂತಲೇ ಹೇಳ್ಬೋದು. ಕಷ್ಟ ಅಂತ ಬರಲಿ ಸುಖ ಅಂತ ಬರಲಿ, ಫಸ್ಟ್ ನಾನು ಹೋಗೋದೆ ಅಮ್ಮನ ಗುಡಿಗೆ, ಅಮ್ಮನ ನೋಡೋಕ್ಕೋಸ್ಕರ. ಖುಷಿಯಾಗಿದ್ದರೆ ಆ ಖುಷಿನ ಹೇಳ್ಕೊಳ್ಳೋಕ್ಕೋಸ್ಕರ ನಾನು ಹೋಗ್ತೀನಿ ಅಮ್ಮನವ್ರ ಗುಡಿಗೆ. ಬೇಜಾರಾಗಿದ್ದರೆ ಯಾಕೆ ಬೇಜಾರಾಗಿದೆ ಅದಕ್ಕೆ ಏನು ಸೊಲ್ಯೂಷನ್ ಸಿಗ್ಬೋದು ಅಂತ ಹೇಳ್ಕೊಂಡು ಅಮ್ಮನ ಹತ್ರನೇ ಹೋಗ್ತೀನಿ. ಯಾಕಂತ ಹೇಳಿದ್ರೆ ನನಗೆ ಸಿಗುವಂತಹ ನೆಮ್ಮದಿ ಅಂತ ಹೇಳಿದ್ರೆ ಅದು ಅಮ್ಮನ ಸನ್ನಿಧಿ. ಏನೇ ಖುಷಿಯಾಗಲಿ ಸಂದರ್ಭ, ದುಃಖದ ಸಂದರ್ಭ ಏನೇ ಆಗಲಿ ಫಸ್ಟ್ ನಾನು ಹೋಗೋದು ಅಮ್ಮನ ಹತ್ರನೇ. ಅಮ್ಮನ ಹತ್ರ ಹೋಗಿ ಒಂದು ಸಲ ಏನಾದರೂ ಹೋಗೋ ಅಂಥ ಸನ್ನಿವೇಶ ಇಲ್ಲ ಅಂದರೂ ನಾನು ಮನಸ್ಸಲ್ಲಿ ಫಸ್ಟ್ ಕೇಳೋದು ಅಮ್ಮನಿಗೆ. ನೀವು ನೋಡ್ತಾ ಇದ್ದೀರಾ ಕುಂಕುಮಾರ್ಚನೆ ಹತ್ರ, ಹಾಗೆ ಪ್ರಭುದ ತರಕಾರಿ ತೀರ್ಥದ ಹತ್ರ ಎಷ್ಟು ಜನ ಇದ್ದಾರೆ ಅಂತ. ಸೊ ಹಾಗೆ ಅಲ್ಲಿ ಕೂಡ ನನ್ನ ಸಬ್ಸ್ಕ್ರೈಬರ್ಸು ಫಾಲೋವರ್ಸ್ ಇದ್ದರು, ಅವರು ಕೂಡ ಮಾತಾಡ್ಸಿದ್ರು. ತುಂಬ ಖುಷಿ ಆಯಿತು. ಏನು ಗೊತ್ತಾ, ನಾನು ಮಾಡಿರೋ ಯೂಟ್ಯೂಬು ಒಂದು ಖುಷಿ ಅಂದರೆ ಎಲ್ಲರೂ ಬಂದು ನನ್ನ ಹತ್ರ ಮಾತಾಡ್ತಾರಲ್ಲ, ಅದೇ ಒಂದು ಖುಷಿ. ಅಂತೂ ಅಮ್ಮನ ಸನ್ನಿಧಿ ನೋಡಿದೆ, ಅಮ್ಮನವ್ರ ಕೈ ಮುಗ್ದೆ, ಎಲ್ಲ ಮಾಡಿದ್ರ ಮೇಲೆ ಯಾಕೋ ಅಲ್ಲೇ ಸ್ವಲ್ಪ ಕೂತ್ಕೊಳ್ಳೋಣ ಅನ್ನಿಸ್ತು. ಯಾಕಂದ್ರೆ ತಂಗಿ ನನ್ನ ಜೊತೆ ಸ್ವಲ್ಪ ಜಗಳ ಮಾಡಿದ್ದೀನಿ. ನನ್ನ ತಂಗಿ ನಡುವೆ ಸ್ವಲ್ಪ ಜಗಳ ಆಗಿತ್ತು. ಅದಕ್ಕೆ ನಾನು ಸಪ್ರೇಟ್ ಬಂದುಬಿಟ್ಟಿದ್ದೆ. ಸೊ ತಂಗಿ ಬರೋಕ್ಕಂತ ಕಾಯ್ತಾ ಇದ್ದೆ. ಅಷ್ಟೊತ್ತಿಗೆ ಭಟ್ರು ನಂಗೆ ಹೂವು ಕೊಟ್ಟರು, ಮಲ್ಲಿಗೆ ಹೂವು. ನಂತರ ಸಿಕ್ಕಾಪಟ್ಟೆ ಖುಷಿ ಆಯಿತು. ಯಾಕಂದರೆ ಅಮ್ಮನವ್ರ ಸನ್ನಿಧಿ, ಅಮ್ಮನ ಯೋಚನೆ ಮಾಡಿಕೊಂಡು ಅಮ್ಮನ ಜಪ ಮಾಡ್ಕೊಂಡು ಕೂತ್ಕೊಂಡಾಗ ಪ್ರಸಾದ ಸಿಕ್ತು ಅಂತ ಖುಷಿ ಆಯಿತು. ನಂತರ ಆ ಪ್ರಸಾದನ ಸ್ವಲ್ಪ ಜನಕ್ಕೆ ಹಂಚಿ ನಾನು ಕೂಡ ಮುಟ್ಕೊಂಡೆ. ನೀವು ನೋಡ್ತಾ ಇದ್ದೀರಲ್ಲ ಸೊ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ. ಅಮ್ಮನವರ ಮಲ್ಲಿಗೆ ಸಖತ್ ಖುಷಿ ಆಗೋಯಿತು. ಯಾಕಂದರೆ ಹಬ್ಬ ದಿನ ಸಿಕ್ತಿರೋಂಥ ಮಲ್ಲಿಗೆ ಹೂವು ಏನಂದರೆ ಹೆಣ್ಣುಡುಗಿರಿಗೆ ಕುಂಕುಮ, ಹೂವು, ಬೊಟ್ಟು, ಬಳೆ ಇವೆಲ್ಲ ಒಂಥರ ನಮ್ಮದು ಸಂಸ್ಕಾರ ಆಗಿರ್ಬೋದು. ಹಾಗೆ ಅದೊಂದು ಒಂದು ಖುಷಿ ಕೊಡುತ್ತೆ. ಆದರೆ ಹೂವು ಸಿಕ್ಕಿದಾಗ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಂತರ ನನ್ನ ತಂಗಿ ನನ್ನ ಜೊತೆಗೆ ಮಾತಾಡಿದ್ಲು, ನೋಡ್ತಾ ಇದ್ರೆ ಫುಲ್ ಖುಷಿ ಆಗೋಯಿತು. ತಂಗಿ ಕೂಡ ಬಂದು ನಮ್ಮಿಬ್ಬರು ಕ್ಲಾಶಸ್ ಎಲ್ಲ ಅಲ್ಲಿಗೆ ಸರಿ ಹೋಯಿತು. ತಂಗಿ ಕೈ ಮುಕ್ಕೋತಾ ಇದ್ಲು. ಬನ್ನಿ ಈಗ ಕೃಷ್ಣ ಮಠದಲ್ಲಿ ನೀವು ನೋಡ್ತಾ ಇದ್ದೀರಾ ಕೃಷ್ಣ ದೇವರ ಸನ್ನಿಧಿ ನಾನು ಬಂದಿದ್ದೀನಿ. ನನ್ನ ಪ್ರೀತಿಯ ದೇವರು. ಸೊ ಕೃಷ್ಣ ದರ್ಶನ ತೊಗೋಬಿಡಿ. ನಂತರ ಬಂಡಿ ನೋಡೋಕೆ ಹೋದ್ವಿ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ ರ್ಯಾಲಿ ಎಲ್ಲ ಸ್ಟಾರ್ಟ್ ಆಗಿದೆ. ಬನ್ನಿ ನೋಡ್ತಾ ಹೋಗೋಣ ಯಾವ್ಯಾವ ಏರಿಯಾದ್ದು ನನಗೆ ಗೊತ್ತಿರೋಂತಹ ಏರಿಯಾದೆಲ್ಲ ಹೇಳ್ತಾ ಹೋಗ್ತೀನಿ. ಇಲ್ಲಿ ಗೌರಿ ಅಮ್ಮನ ಪೂಜೆ ಮಾಡ್ತಾಯಿದ್ರು. ಸೊ ನೀವು ತಗೊಳ್ಳಿ, ನೋಡಿಬಿಡಿ. ಹಾಗೆ ಎಲ್ಲ ಹೆಣ್ಮಕ್ಳು ಕಳಸ ಹಿಡ್ಕೊಂಡು ಹೋಗ್ತಾರೋವಂಥದ್ದು ಎಲ್ಲ ವಿಡಿಯೋಸ್ ಇದೆ. ಸೊ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನೀವು ನೋಡ್ತಾ ಇದ್ದೀರಾ ಗೌರಿ ಅಮ್ಮನ ದರ್ಶನ ತಗೊಂಡ್ಬಿಡಿ. ಕಾಳಿಕಾ ಮಾತಾ ಹಾಕಿರುವಂಥದ್ದು ಗೋರಕ್ಷಕರ ಸಂಘ ತುಂಬ ಚೆಂದ ಆಗಿತ್ತು. ನೀವು ನೋಡ್ತಾ ಇದ್ದೀರಾ ಅಮ್ಮನವ್ರನ್ನ, ನಿಜವಾಗ್ಲೂ ಸೂಪರ್ ಆಯಿತು. ಮಾರನೇ ದಿನ ಅಮ್ಮನವರ ವಿಸರ್ಜನೆ ಕೂಡ ಮಾಡಿದರು. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಗೋರಕ್ಷಕರ ಸಂಘ.
ಇನ್ನು ನೀವು ಇವಾಗ ನೋಡ್ತಾ ಇರೋದು ಮಾರಿಕಾಂಬ ಯುವಕ ಮಂಡಳಿದು ಸಕ್ಕದಾಗಿತ್ತು ಕಣ್ರಿ. ಬಾಲಶಿವನ್ ಮಾಡಿದರು. ಲಿಟ್ರಲಿ ನಾನು ಅದೇ ಅಮ್ಮನವ್ರ ಗುಡಿ ಹತ್ರ ತೋರಿಸಿದ್ನಲ್ವ ಬಾಲಶಿವನ, ಇದನ್ನು ಮಾಡಿದ್ರು. ಎಷ್ಟು ಚೆಂದ ಕಾಣ್ತಿದ್ರು ನಮ್ಮ ಶಿವಪ್ಪ ಅಂತ ಹೇಳಿದ್ರೆ, ಅವನು ನೋಡ್ತಾನೆ ಇರೋಣ ಅನ್ನೋ ಅಷ್ಟು ಖುಷಿ ಆಗ್ತಾ ಇತ್ತು, ಅಷ್ಟು ಚೆಂದ ಇತ್ತು. ಸೊ ನೀವು ನೋಡ್ತಾ ಇದ್ದೀವಿ ತನಕ ಮಾರಿಗುಡಿದು. ಇನ್ನು ಬನ್ನಿ ಮುಂದಗಡೆ ಹೋಗ್ತಾ ಹೋಗೋಣ. ಇನ್ನು ನೀವು ನೋಡಿದ ಅಯ್ಯಪ್ಪ ಸ್ವಾಮಿ ಬಂದು ಅಯ್ಯಪ್ಪ ನಗರದ್ದು. ಸೊ ಅಲ್ಲಿ ಕೂಡ ತುಂಬ ಭರ್ಜರಿಯಾಗಿತ್ತು. ಹಾಗೆ ಹುಲಿ ಕುಣಿತ ಎಲ್ಲ ಇತ್ತು. ಸೊ ಅದೆಲ್ಲ ತೋರಿಸ್ಲಿಕ್ಕೆ ಆಗಿಲ್ಲ, ಸಾರಿ. ಯಾಕಂತ ಹೇಳಿದ್ರೆ ಮಾರಮ್ಮನ ಗುಡಿ ಹತ್ರ ಮೇನ್ ಸರ್ಕಲ್ ಹತ್ರ ಕುಣಿತಾ ಇದ್ರು. ಯಾಕಂದರೆ ಅವ್ರಿಗೂ ತುಂಬ ಸುಸ್ತಾಗತ್ತೆ. ಆಲ್ರೆಡಿ ಅಶ್ವಿನಿ ಸರ್ಕಲ್, ಹೀಗೆ ಬಸ್ ಸ್ಟ್ಯಾಂಡ್ ಎಲ್ಲ ಕಡೆನೂ ಕೊಂಡು ಬಂದಿದ್ರು. ಹಾಗಾಗಿ ಸೊ ಇಲ್ಲಿ ನೀವು ನೋಡಿದ್ರಿ ಅಯ್ಯಪ್ಪ ನಗರದ ಅಯ್ಯಪ್ಪ ಸ್ವಾಮಿನ. ನಿಜವಾಗ್ಲೂ ಆ ಸಾಂಗಿಗೆ ಅಲ್ಟಿಮೇಟ್ ಆಗಿತ್ತು. ಬಟ್ ನಾನು ಸಾಂಗ್ ಹಾಕೋಕೆ ಆಗ್ತಾ ಇಲ್ಲ. ಅಯ್ಯಪ್ಪ ಸ್ವಾಮಿ ಶರಣಂ ಶರಣಂ ಅಯ್ಯಪ್ಪ ಸಾಂಗ್ ಹಾಕಿದ್ರು, ಆದರೆ ಕಾಪಿರೈಟ್ ಬರುತ್ತೆ ಅಂತ ಆ ಸಾಂಗ್ ಹಾಕ್ಲಿಕ್ಕೆ ಆಗಲಿಲ್ಲ, ಸಾರಿ. ಇನ್ನು ಇಲ್ಲಿ ನೋಡ್ತಾ ಇದ್ದೀರಾ ನನ್ನ ಕಂಟಿನ್ಯೂ ಪಪ್ಪ ಎಲ್ಲ ವಿಡಿಯೋಸ್ನ ಮಾಡ್ಕೊಡ್ತಾಯಿದ್ರು ಶಾರ್ಟ್ಸಿಗಂತ. ಅದರೊಳಗೂ ಕ್ಯಾಮ್ರಾ ತೊಗೊಂಡು ಹೋಗಿರಲಾಗಿತ್ತು, ಹಾಗಾಗಿ ಸುಮಾರು ಕ್ಲಿಪ್ಸ್ ಎಲ್ಲ ಮಿಸ್ ಆಯಿತು. ಇನ್ನು ನೀವು ನೋಡ್ತಾ ಇದ್ದೀರಾ ಸೊ ಕೋಲಾಟ ಮಾಡ್ತಾಯಿದ್ರು, ತುಂಬ ಚೆಂದ ಇತ್ತು. ಬೀಟಿಗೆ ಚೆಂದ ಕಂಡಿದ್ರು, ನನಗೆ ತುಂಬ ಇಷ್ಟ ಆಯಿತು. ಫುಲ್ ವಿಡಿಯೋ ಇತ್ತು, ಬಟ್ ಅಪ್ಲೋಡ್ ಮಾಡೋಕ್ಕೆ ಅಷ್ಟೇ ಟೈಮ್ ಆಗುತ್ತೆ ಅಂತ ಅಷ್ಟು ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ತುಂಬ ಚೆಂದ ಮಾಡಿದರು. ಇದು ಕೂಡ ಸಖತ್ತಾಗಿತ್ತು. ಯಾಕಂದರೆ ಎಲ್ಲ ಕಡೆನೂ ಈಗ ಡೋಲು ಎಲ್ಲ ತರಿಸಿದ್ರು. ಇವರು ಎಲ್ಲ ಹೆಣ್ಮಕ್ಳು ಕೋಲಾಟ ಮಾಡಿದರು, ಅದೇ ಖುಷಿಯಾಯಿತು. ನೆಕ್ಸ್ಟು ನೀವಿಲ್ಲಿ ನೋಡ್ತಾ ಇದ್ದೀರಾ ದೈವಾಜ್ಞ ಅವ್ರದ್ದು ಸಮಾಜದ್ದಾಗಿತ್ತು. ಏನು ಬಂಡಿ ವೆಂಕಟರಮಣ ಸ್ವಾಮಿನ ಮಾಡಿದರು, ತುಂಬ ಚೆಂದ ಇತ್ತು. ಸಣ್ಣ ಮಕ್ಕಳೆಲ್ಲ ತುಂಬ ಜನ ಇದ್ದಿದ್ರು. ನಂತರ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಪ್ರತಿಯೊಂದು ಲೈಕ್ ಕೃಷ್ಣನ ಬಗ್ಗೆ ಎಲ್ಲ ಇತ್ತು, ತುಂಬ ಚೆಂದ ಇತ್ತು. ಸಾಂಗ್ ಅಂತೂ ತುಂಬ ಚೆಂದ ಇತ್ತು, ಕೇಳಿಸ್ಕೊಳ್ಳೋಕ್ಕೆ ಸಖತ್ ಖುಷಿಯಾಗಿತ್ತು. ಆದರೆ ಅದು ಕಾಪಿರೈಟ್ ಬರುತ್ತೆ ಅಂತ ಹೇಳ್ಕೊಂಡು ನಾನು ಹಾಕೋಕ್ಕಾಗಲಿಲ್ಲ. ಇನ್ನು ನೀವು ನೆಕ್ಸ್ಟ್ ನೋಡ್ತಾ ಇರುವಂಥದ್ದು ಮತ್ತು ಕಾಳಿಕಾ ಮಾತೆನ, ಇದು ಬಾಪೂಜಿ ನಗರದಾಗಿತ್ತು. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಕಾಳಿಕಾ ಮಾತೆ. ಇವಾಗ ನಾನು ಮತ್ತೆ ಬಸ್ ಸ್ಟ್ಯಾಂಡ್ ಸರ್ಕಲಿಗೆ ಹೋಗೋಣ ಅಂತ ಹೇಳ್ಕೊಂಡು ಅಲ್ಲಿಂದ ಹೊರಟಿದ್ದೆ. ಅಲ್ಲಿ ಬರ್ತಿರೋಂತಹ ಎಲ್ಲ ಬಂಡಿಗಳನ್ನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ಇನ್ನು ಇಲ್ಲಂತೂ ಎಷ್ಟು ಕ್ಯೂಟ್ ಇದ್ರಂದ್ರೆ ಆ ಮಕ್ಕಳು, ವಾವ್, ನಿಜವಾಗ್ಲೂ ಆ ಮಕ್ಕಳು ನೋಡ್ತಾ ಇದ್ರೆ ನಿಮಗೆ ಖುಷಿ ಆಗುತ್ತೆ, ಅಷ್ಟು ಚೆಂದ ಕಾಣ್ತಾ ಇದ್ರು. ಮಧ್ಯದಲ್ಲಿ ಕೂತಿರೋಂಥ ಮಗು ಅಂತೂ ಸೂಪರ್ ಇತ್ತು. ಇನ್ನು ಇಲ್ಲಿ ನೀವು ನೋಡ್ತಾ ಇರೋವಂಥದ್ದು ಎಲ್ಲ ನವಶಕ್ತಿ ಅಮ್ಮನ ಅವ್ರನ್ನ ವೇಷ ಹಾಕಿಸಿ ಕೂರಿಸಿದ್ರು. ಎಲ್ಲ ಹೆಣ್ಮಕ್ಳು ಎಷ್ಟು ಚಂದವಾಗಿ ಕಾಣ್ತಾ ಇದ್ರು ಅಂದರೆ ಸಖತ್ ಕ್ಯೂಟಾಗಿ ಕಾಣಿಸ್ತಾ ಇದ್ರು, ಮುದ್ದಾಗಿ. ಇನ್ನು ವಿಶೇಷ ಅಂತ ಹೇಳಿದ್ರೆ ನೀವು ಈ ಥರ ಬಂಡಿ ಎಲ್ಲ ನೋಡಿರ್ಬೋದಲ್ವಾ. ಬಟ್ ನಾನು ಸುಮಾರು ವರ್ಷದ ಬಂಡಿ ನಂತರ ಒಂದು ಬಂಡಿ ನೋಡಿರುವಂಥದ್ದು. ಇನ್ನು ಇಲ್ಲಿ ನೋಡ್ತಾ ಇದ್ದಾರೆ ಶಿವಪ್ಪನ ಆದಿಯೋಗಿ ಥೀಮಲ್ಲಿ, ತುಂಬ ಚೆಂದ ಇತ್ತು. ಸಾಂಗು ಕೂಡ ತುಂಬ ಚೆಂದ ಇತ್ತು. ಸೊ ಶಿವಪ್ಪನ ಸಾಂಗ್ಸ್ ಹಾಕಿದ್ರು, ತುಂಬ ಖುಷಿ ಆಗ್ತಾ ಇತ್ತು ಸಾಂಗ್ ಕೇಳ್ತಾ. ಇನ್ನು ಮುಂದೆಗಡೆ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಹೀಗೆ ಫುಲ್ ಬಂಡಿ, ಫುಲ್ ಜನ ಇದ್ದಿದ್ರು. ರಾತ್ರಿ ತನಕ ನಿಮಗೆ ತೋರಿಸ್ತೀನಿ ರಾತ್ರಿ ಆದರೂ ಎಷ್ಟು ಜನ ಇತ್ತು ಅಂತ. ಸೊ ಇಲ್ಲಿ ನೀವು ನೋಡ್ತಾ ಇರೋದು ಬೇಡರ ಕಣ್ಣಪ್ಪ, ಇವ್ರದ್ದು ಕೂಡ ಆ್ಯಕ್ಟ್ ಇತ್ತಂತೆ, ಬಟ್ ಅದನ್ನು ನೋಡೋಕ್ಕಾಗಿಲ್ಲ. ನಾ ಹೇಳ್ದೆ ಅಲ್ಲ ಈ ಸಲ ಬೇರೆ ಚೇಂಜ್ ಇತ್ತು ಅಂತ ಹೇಳಿ. ಇಲ್ಲಿ ನೀವು ನೋಡ್ತಾ ಇದ್ದಾರಲ್ಲ, ಸೊ ಯಮರಾಯ ಮತ್ತು ಚಿತ್ರಗುಪ್ತ ಆಗಿತ್ತು. ಸೊ ಅವ್ರು ಮಾಡಿರೋವಂಥದ್ದು ಥೀಮು ತುಂಬ ಚೆನ್ನಾಗಿತ್ತು. ನಾನು ಅದೇ ನಿಮಗೆ ತೋರಿಸ್ತೀನಿ ಈಗ ಅವ್ರು ಹೇಗೆ ಮಾಡಿದರು ಅಂತ. ಲೈಕ್ ಅವ್ರ ಸ್ಕಿಟ್ ತುಂಬ ಚೆಂದ ಇತ್ತು, ಆ ಮೂವಿ ಡೈಲಾಗ್ನೆಲ್ಲ ಹಾಕಿದ್ರು, ತುಂಬ ಚೆಂದ ಇತ್ತು. ಆದರೆ ಅದೇ ಇದು ಸಹ ಕಾಪಿರೈಟ್ ಬರುತ್ತೆ ಅಂತ ಹಾಕೋಕ್ಕಾಗಲಿಲ್ಲ. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಚಿತ್ರಗುಪ್ತ ಪ್ರತಿಯೊಂದು ತಪ್ಪನ್ನು ಬರ್ಕೊತಿದ್ರು. ಅದಕ್ಕೆ ನಾನು ತಪ್ಪು ಮಾಡದೆ ಬೇಡ, ಅವ್ರದ್ದು ಜಾಸ್ತಿ ಕ್ಲಿಪ್ ತೊಗೊಂಬಿಡೋಣ ಅಂತ ಹೇಳ್ಕೊಂಡು ಜಾಸ್ತಿನೇ ತೊಗೊಂಬಿಟ್ಟೆ. ಯಾಕಂದರೆ ಆಮೇಲೆ ನಂದೆಲ್ಲ ಬರ್ಕೊಂಬಿಟ್ರೆ ಇವರು ಹೀಗೆ ವಿಡಿಯೋಸ್ ಎಲ್ಲ ಹಾಕಲಿಲ್ಲ ಅಂತ ಹೇಳ್ಕೊಳೋದಕ್ಕೆ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ನಿಜವಾಗ್ಲೂ ಲೈಕ್ ಯಮರಾಯನ ಪಾತ್ರ ಹಾಕಿದ್ರು ನಿಜವಾಗ್ಲೂ ಅಲ್ಟಿಮೇಟಾಗಿ ಕಾಣಿಸ್ತಾ ಇದ್ರು ಅಂತಲೇ ಹೇಳ್ಬೋದು. ತುಂಬ ಚೆಂದ ಆ್ಯಕ್ಟ್ ಮಾಡಿದ್ರು ಅಂತಲೇ ಹೇಳ್ಬೋದು.
ಇನ್ನು ಇಲ್ಲಿ ನೀವು ನೋಡ್ತಾ ಇರೋದು ವೀರಾಂಜನೇಯ ದೇವಸ್ಥಾನದಲ್ಲಿ ಹನುಮ ಜಯಂತಿ ಎಲ್ಲ ನಡೀತಾ ಇದೆಯಲ್ಲ, ಸೊ ಅದ್ರ ಬಗ್ಗೆನೂ ಒಂದು ಬಂಡಿ ಮಾಡಿದರು. ಸೊ ಇಲ್ಲಿ ನೀವು ನೋಡ್ತಾ ಇದ್ರೆ ಪೂರ್ತಿ ಡೀಟೇಲಾಗಿ ಅಲ್ಲಿ ಕೊಟ್ಟಿದ್ರು ಎಲ್ಲ, ಯಾವಾಗಿಂದ ಪೂಜೆ ಸ್ಟಾರ್ಟು, ಹಾಗೆ ಯಾವ ಪೂಜೆ ಅಂತೆಲ್ಲ ಹೇಳಿ. ನಂತರ ಹೀಗೆ ಮುಂದೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಮತ್ತೆ ಶಿವಪ್ಪ ಪಾರ್ವತಿ ಅಮ್ಮನವರ ವೇಷ ಹಾಕ್ಸಿದ್ರು. ಸೊ ಬಂಡಿ ಅಂತೂ ಎಲ್ಲ ತುಂಬ ಚೆಂದ ಇತ್ತು. ಯಾಕಂದರೆ ಇಲ್ಲಿ ಬಂದವರೆಲ್ಲ ನಿಮ್ಮ ಏರಿಯಾ ಯಾವ ಬಂಡಿ ಆಗಿತ್ತು ಅಂತ ತಪ್ಪದೆ ಕಮೆಂಟ್ ಹಾಕಿ. ಜೊತೆಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೇನೆ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಶಿವಪ್ಪ ಹಾಗೆ ಪಾರ್ವತಿನ. ಇನ್ನು ನೀವು ಮುಂದೆ ನೋಡ್ತಾ ಹೋಗ್ತಿದ್ದಂಗೆ ಇಲ್ಲಿ ನೀವು ಸರಸ್ವತಿ ಅಮ್ಮನವ್ರನ್ನ ನೋಡ್ಬೋದು. ಸೊ ವೀಣೆ ಹಿಡ್ಕೊಂಡ್ರೆ ಸಾಕು ಅಲ್ವ, ನಮ್ಮಮ್ಮನೇ ಅಂತಲೇ ಕಂಡುಹಿಡಿಬೋದು. ಅದರೊಳಗೂ ಇಲ್ಲಿ ನೀವು ನವಿಲನ್ನ ನೋಡ್ತಾ ಇದ್ದೀರಾ. ನವಿಲ್ಗರೆ ಅಂತೂ ಎಷ್ಟು ಚೆನ್ನಾಗಿತ್ತು ಅಂದರೆ, ನನಗೆ ನವಿಲ್ಗರೆ ನೋಡೋಕ್ಕೂ ಫಸ್ಟು ನನಗೆ ಪಟ್ಟ ಬೇಟ್ರವೇಶ್ವರ ನೆನಪಾಗಿದ್ದು. ನಂತರ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಎಷ್ಟು ಜನ ಇದ್ದರು ಅಂದರೆ ತುಂಬ ಜನ ಇದ್ದರು, ಸಿಕ್ಕಾಪಟ್ಟೆ ಜನ. ಹಾಗೆ ಇವರು ಬಂದಂತಹ ಎಲ್ಲ ಜನಕ್ಕೂ ಬೇವು ಬೆಲ್ಲನ ಕೊಡ್ತಾಯಿದ್ರು. ಅದರೊಳಗೂ ಹೇಗಂದರೆ ಅವರು ಬೇವು ಮತ್ತು ಬೆಲ್ಲ ಕೊಟ್ಟರೆ ಬೇವು ತಿನ್ನಲ್ಲ ಅಂತ ಹೇಳಿ ಮಿಕ್ಸ್ ಮಾಡಿ ಕೊಟ್ಟಿದ್ರು. ನಮಗೂ ಕೂಡ ಸಿಕ್ತು, ನನ್ನ ತಂಗಿ ಹೋಗಿ ತಗೊಬಂದ್ಲು. ನಂತರ ಹೀಗೆ ಮುಂದೆ ನೀವು ನೋಡ್ತಾ ಇದ್ದೀರಾ ಎಷ್ಟು ಜನ ಇದ್ದರು ಅಂತ ಹೇಳಿ. ಬಟ್ ತುಂಬ ಅಷ್ಟು ಸೌಂಡ್ ಹಾಕೋಕ್ಕಾಗಿಲ್ಲ, ಬಿಕಾಸ್ ನಾನು ಆಲ್ರೆಡಿ ಹೇಳ್ದಂಗೆ ಕಾಪಿರೈಟ್ ಬರುತ್ತೆ ಅಂತ. ಇನ್ನು ಇಲ್ಲಿ ನೀವು ನೋಡ್ತಾ ಇದ್ದೀರಾ ಶಿವಾಜಿ ಪಾತ್ರ ಹಾಕಿದ್ರಂತೂ ನಿಜವಾಗ್ಲೂ ಸಖತ್ ಸೂಟ್ ಆಗ್ತಾಯಿದ್ರು. ತುಂಬ ಖುಷಿಯಾಯಿತು. ಲಾಸ್ಟಿಗೆ ನನಗೂ ಒಂದು ಸ್ಮೈಲ್ ಕೊಟ್ಟರು ನನ್ನ ವಿಡಿಯೋಗೂ. ತುಂಬ ಖುಷಿಯಾಯಿತು ನಂಗೆ ಅದು ಕೂಡ. ಇಲ್ಲಿ ನೋಡ್ತಾ ಇದ್ದೀರಾ ನಿಜವಾಗ್ಲೂ ಲಾಟ್ಸ್ ಆಫ್ ರೆಸ್ಪೆಕ್ಟ್ ಅಂತಲೇ ಹೇಳ್ಬೋದು. ಇನ್ನು ನೀವು ನೋಡ್ತಾ ಇದ್ದೀರಾ ನಾನು ಆಲ್ರೆಡಿ ಕೊಟ್ಟಿರುವಂತಹ ಪ್ರಸಾದ ಸಿಂಪಿಗಲ್ ಛತ್ರಪತಿ ಶಿವಾಜಿ. ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬೇವು ಬೆಲ್ಲ ತಿಂದು ಎಲ್ಲ ಖುಷಿಯಾಗಿರಿ. ಹಾಗೆ ಬೇವಿನ ಕಹಿನ ಅಂದರೆ ಬೇವಿನ ಮತ್ತು ಸಿಹಿನ ಸಮಪಾಲಾಗಿ ಹಂಚ್ಕೊಂಡು ನಿಮ್ಮ ಲೈಫಲ್ಲೆಲ್ಲ ಚಲೋ ಆಗಲಿ ಅಂತ ಕೇಳ್ಕೊಳ್ತೀನಿ. ಇನ್ನು ಈಗ ನೀವು ನೋಡ್ತಾ ಇರೋದು ಚಿಪ್ಗಿಯವ್ರದ್ದು. ಸೊ ಇಲ್ಲಿ ಕೂಡ ತುಂಬ ಚೆಂದ ಮಾಡಿದರು. ಸೊ ಇಲ್ಲಿ ನೋಡ್ತಾ ಇರೋದು ಚಿಪ್ಗಿಯವ್ರದ್ದು. ಇನ್ನು ಮುಂದೆ ಹೀಗೆ ಹೋಗೋಣ. ಇನ್ನು ಎಷ್ಟೆಲ್ಲ ಬಂಡಿ ಇದ್ದಿದ್ವು ಅಂತ ಹೇಳಿ ಲೆಕ್ಕ ಹಾಕಿ ಎಷ್ಟು ತೋರಿಸಿದ್ವಿ ಅಂತ ಹೇಳಿ ಲೆಕ್ಕ ಹಾಕಿ ಟೋಟಲ್ ಕೌಂಟ್ ಎಷ್ಟಿತ್ತು ಅಂತ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಹೇಳಿದ್ರಿ ಅಂತ ಹೇಳಿ. ಇನ್ನು ಇವಾಗ ನೀವು ರಾಘವೇಂದ್ರ ಸ್ವಾಮಿನ. ಸೊ ನಾನು ಇವತ್ತು ಎಡಿಟ್ ಮಾಡಿದ್ರು ದಿನಾನು ಗುರುವಾರ. ತುಂಬ ಖುಷಿಯಾಯಿತು. ಸೊ ಇದು ಬಂದು ವಿವೇಕಾನಂದ ನಗರದಾಗಿತ್ತು. ಅಪ್ಪ ರಾಘವೇಂದ್ರ ಸ್ವಾಮಿ ಒಂದು ನಿಜವಾಗ್ಲೂ ಸಖತ್ ಸೂಟೇಬಲ್ ಅಂತಲೇ ಹೇಳ್ಬೋದು. ನಿಜ ಸ್ಮೈಲ್ ಕೊಡ್ತಿದ್ದಕ್ಕೂ ಗುರು ರಾಘವೇಂದ್ರ ಸ್ವಾಮಿನೇ ನೋಡ್ದಂಗೆ ಅನ್ನಿಸ್ತು. ಇನ್ನು ಇವಾಗ ನೀವು ನೋಡ್ತಾ ಇರೋದು ಗಣಪತಿ ಸ್ವಾಮಿಯ ದೇವಸ್ಥಾನನ. ಸೊ ಇವರು ಗಣಪತಿ ಸ್ವಾಮಿಯ ಥೀಮ್ನ ಇಟ್ಕೊಂಡಿದ್ರು. ಸೊ ಮಹಾಗಣಪತಿ ದೇವಸ್ಥಾನ ಶಿರಸಿ ಅವರ ಕಡೆಯಿಂದ. ಸೊ ತುಂಬ ಚೆಂದ ಇತ್ತು. ಇದು ಕೂಡ ಸಾಂಗ್ ಎಲ್ಲ ಇತ್ತು, ಬಟ್ ಯಾವುದನ್ನು ಹಾಕೋಕ್ಕಾಗಲಿಲ್ಲ, ಆಲ್ರೆಡಿ ಹೇಳಿರೋ ಹಾಗೆ. ಇನ್ನೂ ನೀವು ನೋಡ್ತಾ ಇದ್ರೆ ಇಷ್ಟು ಲೇಟ್ ಆದರೂ ಎಷ್ಟೆಲ್ಲ ಜನ ಇದ್ದಾರೆ ಅಂತ ಹೇಳಿ. ನಿಜವಾಗ್ಲೂ ಕತ್ಲ ಅಂತಲೂ ಇಲ್ಲ, ಅಷ್ಟು ಜನ ಇದ್ದಿದ್ರು. ನಿಜವಾಗ್ಲೂ ಅಷ್ಟು ಸಕ್ಕತ್ತಾಗಿತ್ತು ಅಂತಲೇ ಹೇಳ್ಬೋದು. ಅದರೊಳಗೂ ಯುಗಾದಿ ಅಂದ್ರೇ ಒಂದು ಸಂಭ್ರಮ, ಹೊಸ ವರ್ಷದ ಅದರ ಸಂಭ್ರಮ ಅಂತಲೇ ಹೇಳ್ಬೋದು. ಇನ್ನು ಇಲ್ಲಿ ನೀವು ನೋಡ್ತಾ ಇದ್ರಲ್ಲ, ಸೊ ಇಲ್ಲಿ ಇವರು ಭರತನಾಟ್ಯಂ ಮಾಡಿದರು. ಸಾಂಗ್ ಬಂದು ಐಗಿರಿ ನಂದಿನಿ, ತುಂಬ ಚೆಂದ ಮಾಡಿದರು. ಅಮ್ಮನವರ ವೇಷ ಹಾಕಿ ಹಿಂದಗಡೆ ಕೂರಿಸಿದ್ರು, ಹಾಗೆ ಮಕ್ಕಳು ಭರತನಾಟ್ಯ ಮಾಡಿದರು, ತುಂಬ ಚೆಂದ ಮಾಡಿದರು. ಆದರೆ ಇದು ಕೂಡ ಸಾಂಗ್ ಹಾಕೋಕ್ಕಾಗಿಲ್ಲ. ಹಾಗೆ ಇಷ್ಟು ಲೇಟ್ ಆದರೂ ಕೂಡ ವಿಡಿಯೋ ಮಾಡೋ ಸಲುವಾಗಿ ಅಷ್ಟು ವಿಡಿಯೋ ಮಾಡ್ಕೊಂಡು ಅಂದರೆ ಆಫೀಸ್ ಬೇಕಾಗಿ ಹೊರಗೂ ಕೂಡ ಹೋಗಿದ್ದು ಸ್ವಲ್ಪ ಕೆಲಸ ಇತ್ತು. ಸೊ ಅದನ್ನು ಮುಗಿಸ್ಕೊಂಡು ಬರೋದಾಗಿತ್ತು. ಸ್ವಲ್ಪ ಲೇಟ್ ಆಯಿತು ನಾವು ಬರೋದು. ಅದಕ್ಕೆ ನನಗೆ ಏನು ಬೇಡಿಕೆಯಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ. ನಂತರ ನಾನು ಮಾಡಿದ್ದು ಮಾರಿಗುಡಿ ಸರ್ಕಲಿಂದ ಸ್ಟಾರ್ಟ್ ಮಾಡಿದ್ದು. ಇನ್ನು ಈ ಥೀಮ್ ನಂಗೆ ತುಂಬ ಇಷ್ಟ ಆಯಿತು. ಯಾಕಂತ ಹೇಳಿದ್ರೆ ನಮ್ಮ ಕನ್ನಡ ಶಾಲೆನ ಉಳಿಸ್ಬೇಕು, ಜೊತೆಗೆ ಬೆಳೆಸಬೇಕು, ಈ ಒಂದು ಥೀಮ್ ಅಂತಲೇ ಹೇಳ್ಬೋದು. ಎಲ್ಲ ಮಕ್ಕಳನ್ನ ಸ್ಕೂಲ್ ಯೂನಿಫಾರ್ಮಲ್ಲಿ ಕಂತು ಕುಣಿಸಿದ್ರಲ್ಲ, ನಿಜವಾಗ್ಲೂ ತುಂಬ ಖುಷಿ ಆಯಿತು ಆ ಒಂದು ಥೀಮು ಅಂತಲೇ ಹೇಳ್ಬೋದು. ಸೊ ಈ ಥೀಮ್ ಯಾರ್ಯಾರಿಗೆ ಇಷ್ಟ ಆಯಿತು ಮಿಸ್ ಮಾಡಿದೆ ಕಮೆಂಟ್ ಮಾಡಿ. ಎಸ್ ನಿಮ್ದೊಂದು ಚಾನಲ್ ಇದೆಲ್ಲ ಹೇಳ್ಬಿಡಿ. ನಮ್ದೊಂದು ಚಾನಲ್ ಇದೆ ಮಲೆನಾಡು ಸೇರಿಸಿ ಅಂತ, ಎಲ್ಲರೂ ಫಾಲೋ ಮಾಡಿ ಸಪೋರ್ಟ್ ಮಾಡಿ. ಎಸ್ ನಾನು ಕೂಡ ಫಾಲೋ ಇದ್ದೇನೆ. ತುಂಬ ಚಂದ ವಿಡಿಯೋಸ್ ಹಾಕ್ತಿರು. ಹಾಗೆ ನೀವು ಹೇಳ್ತೀರಾ ಹೇಳಿ. ಇನ್ನು ಇಲ್ಲಿ ನೀವು ನೋಡ್ತಾ ಇದ್ದೀರಾ ಫುಲ್ ಜನ ಇದ್ದರು. ಸಿಕ್ಕಾಪಟ್ಟೆ ಜನ ಬರ್ತಾಯಿದ್ರು. ಹೆಂಗಂದರೆ ಬಸ್ ಸ್ಟ್ಯಾಂಡ್ ಸರ್ಕಲಿಂದನೂ ಬರ್ತಾ ಇದ್ದಾರೆ, ಈ ಕಡೆ ಸರ್ಕಲಿಂದನೂ ಬರ್ತಾ ಇದ್ದಾರೆ. ಆಚೆನೂ ನೋಡ್ಬೋದಾಗಿತ್ತು, ಆ ಥರ ಬಂಡಿ ಇದ್ದಿದ್ವು ಗೊತ್ತಾ, ಎಲ್ಲ ಕಡೆನೂ ಬಂಡಿ ಬರ್ತಾಯಿದ್ರು. ಇನ್ನು ಇಲ್ಲಿ ನೀವು ನೋಡ್ತಾ ಇರೋದು ಹನುಮಾನ್ನ. ಸೊ ಮಾರುತಿ ಸ್ವಾಮಿನ. ನನಗೆ ನಿಜ ಅಂದರೆ ಯಾವ ಸಾಂಗ್ ಬರ್ತಿತ್ತು ಅಂದರೆ ಹನುಮಾನ್ ಚಾಲೀಸ್ ಬರ್ತಾಯಿತ್ತು. ಸೊ ಅದನ್ನು ಹೇಳ್ತಾ ನಾನು ಅದೇ ಅಂತ ಇದ್ದೆ, ಶ್ರೀ ಗುರು ಚರಣ ಸರೋಜ ರಜ ನಿಜ ಮನು ಮುಕುರ ಸುಧಾರಿ ವರುಣೂರ ಗುವರ ವಿಮಲ ಯಶಜೋ ದಾಯಕ ಫಲಚಾರಿ ಬುದ್ಧಿಹೀನ ತನು ಜಾನಿಕೈ ಸುಮಿರೋ ಪವನ ಕುಮಾರ. ನಾನು ಯಾವಾಗ ಹನುಮಾನ್ ಚಾಲೀಸ್ ಓದಕ್ಕೆ ಸ್ಟಾರ್ಟ್ ಮಾಡಿದೆ ಅಲ್ಲ, ಆವಾಗಿನ ನಂಗೆ ತುಂಬ ಪಾಸಿಟಿವ್ ಫೀಲ್, ಹಾಗೆ ತುಂಬ ಚೆನ್ನಾಗಾಗ್ತಾ ಇದೆ ಅಂತಲೇ ಹೇಳ್ಬೋದು. ನೀವು ಏನಾದರೂ ಹನುಮಾನ್ ಚಾಲೀಸ್ ಓದ್ತಾ ಇದ್ದರೆ ನಿಮ್ಮ ಹೇಗಿತ್ತು ಅಂತ ತಪ್ಪದೆ ಕಮೆಂಟ್ ಮಾಡಿ.
ಇನ್ನು ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದು ಕೂಡ ಕಾಂತಾರ ಟೀಮ್ ಆಗಿತ್ತು. ಸೊ ತುಂಬ ಚೆಂದ ಇತ್ತು. ಈ ಟೀಮು ಕೂಡ ತುಂಬ ಜನ ಇದ್ದರು. ಸೊ ಕಾಯೋಕ್ಕೆ ಅಂದರೆ ಲೈಕ್ ನೋಡೋಕ್ಕೋಸ್ಕರ ತುಂಬ ಜನ ಕಾಯ್ತಾ ಕೂತಿದ್ರು. ನೀವು ನೋಡ್ತಾ ಇದ್ದೀರಾ ಹಾಗೆ ಚಿಪ್ಪಿಗೆ ಅವ್ರದ್ದು ಬಂತು. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಗಣಪತಿ ಸ್ವಾಮಿನ ನೋಡಿ ನಂತರ ಇಲ್ಲಿ ನೀವು ಚಿಪ್ಪಿಗೆ ಅವ್ರದ್ದು ನೋಡ್ತಾ ಇದ್ದೀರಾ. ನಿಜವಾಗ್ಲೂ ಅಲ್ಲಿ ನಾನು ಹೆಂಗೆ ಕೂರಿಸಿದ್ದಾರೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಸೊ ಯಾವ ಥರ ಕ್ರಿಯೇಟಿವಿಟಿ ಯೂಸ್ ಮಾಡಿರ್ಬೋದು ಅಂತ ನಾನು ಥಿಂಕ್ ಮಾಡ್ತಾ ಇದ್ದೆ. ಇದು ನೀವು ನೋಡ್ತಾ ಇರೋಂಥದ್ದು ಚಿಪ್ಕಿದು. ಹಾಗೆ ಇಲ್ಲಿ ನೀವು ನೋಡ್ತಾ ಇರೋದು ಆಲ್ರೆಡಿ ಹೇಳಿರೋ ಹಾಗೆ ಕಾಂತಾರದ್ದು. ಸೊ ಕಾಂತಾರದ್ದು ತುಂಬ ಚೆಂದ ಮಾಡಿದರು. ಒಂಥರ ಎಲ್ಲರೂ ಲೈಕ್ ತುಂಬ ವೆಯ್ಟ್ ಮಾಡಿ ನೋಡ್ತಾ ಇದ್ರು ಅಂತಲೇ ಹೇಳ್ಬೋದು. ಇನ್ನು ಇದು ಬಂದು ರಾಮಲಿಂಗೇಶ್ವರ ಯುವಕ ಮಂಡಳಿದಾಗಿತ್ತು, ಹುಬ್ಬಳ್ಳಿ ರೋಡ್ದು. ಸೊ ಈ ಥೀಮ್ ಆಗಿತ್ತು. ಇನ್ನೂ ಸಿಕ್ಕಾಪಟ್ಟೆ ಬಂಡಿ ಇದ್ವು. ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಾ ದೇವಿನ, ಮಾರಮ್ಮನ ನೋಡ್ತಾ ಇದ್ದೀರಾ. ಇದನ್ನೆಲ್ಲ ಮುಂದೆ ತೋರಿಸ್ತಾ ಹೋಗ್ತೀನಿ. ಹಾಗೆ ಮತ್ತೊಮ್ಮೆ ನನಗೆ ಮಹೇಶ್ ಸಿದ್ದಿ ಅವರು ಹಾಗೆ ಲೋಹಿತ್ ಎಲ್ಲ ಸಿಕ್ಕಿದ್ರು. ಸೊ ಅವ್ರ ಹತ್ರ ಮತ್ತೊಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ನಂತರ ಶಾಲ್ ತಂದು ಹಾಕಿದ್ರು. ಸೊ ಶಾಲ್ ಕೂಡ ಸಿಕ್ತು. ಆಮೇಲೆ ಹಾಕ್ಕೊಂಡು ಒಂದಿಷ್ಟು ಅದರೊಳಗೂ ವಿಡಿಯೋ ಮಾಡಿ ಮತ್ತೆ ನಿಮಗೆ ತೋರಿಸ್ತೀನಿ ಹೇಗಾಯಿತು ಅಂತ ಹೇಳಿ. ಸೊ ಇಲ್ಲಿ ನೀವು ನೋಡ್ತಾ ಇರೋದು ಅಮ್ಮನವ್ರನ್ನ. ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳಬೇಕು, ಅಷ್ಟೊತ್ತು ಕೂತ್ಕೊಳ್ಳೋದಕ್ಕೆ. ಆಮೇಲೆ ಇಲ್ಲಿ ಮಾರಮ್ಮ ನೀವು ನೋಡ್ಬೋದು. ಸೊ ಮಾರಮ್ಮನ ದರ್ಶನ ತೊಗೊಂಡು ನಂತರ ಮತ್ತೆ ಮುಂದೆ ಹೋದ್ವಿ. ಇಲ್ಲಂತೂ ಫುಲ್ ಗೋಲ್ಡಲ್ಲಿ ಪೇಂಟ್ ಮಾಡಿದರು, ಸಖತ್ ಖುಷಿ ಆಯಿತು. ಹಾಗೆ ನಾನು ಯುಗಾದಿ ವಿಡಿಯೋ ಮಾಡೋಕ್ಕೆ ಇವರೇ ಕಾರಣ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇವ್ರನ್ನ ಹತ್ರ ಮುಂಚೆ ಬಂದು ಮಾತಾಡ್ಕೊಂಡು ಹೋಗಿದ್ರು. ಖುಷಿ ಆಯಿತು ಅವರು ಬಂದು ಮಾತಾಡಿಸಿದ್ದು. ಹಾಗೆ ತಿಲಕಣ್ಣ ಹಾಗೂ ವಿನಾಯಕ್ ಅವರಿಗೂ ತುಂಬ ಥ್ಯಾಂಕ್ ಯು. ಬಿಕಾಸ್ ನಿಮ್ಮ ಅವಕಾಶಕ್ಕೆ ನಾನು ಪ್ರತಿಯೊಂದು ವಿಡಿಯೋ ಮಾಡೋಕ್ಕೆ ಬಂದಾಗೂ ಅವ್ರು ನಂಗೆ ತುಂಬ ಚೆಂದ ಸಹಕರಿಸಿದ್ರು ಅಂತಲೇ ಹೇಳ್ಬೋದು. ನೋಡ್ತಾ ಇದ್ರೆ ಶಿವಪ್ಪನ ಹಾಗೆ ಹಿಂದೆ ಹೋಗಿದ್ದು ಎಲ್ಲ ನೀವು ನೋಡಿದ್ರಿ. ಎಲ್ಲ ತುಂಬ ಚೆಂದ ಇತ್ತು ಬಂಡಿ, ನೀವು ನೋಡ್ತಾ ಹೋಗ್ಬೋದು. ಈ ಸಲ ಕದಂಬೋತ್ಸವ ಇದೆ, ಮಿಸ್ ಮಾಡಿದೆ. ಎಲ್ಲರೂ ಕದಂಬೋತ್ಸವಕ್ಕೆ ಬನ್ನಿ. ಹಾಗೆ ನೋಡ್ತಾ ಇದ್ದೀರಾ. ಇನ್ನೊಂದು ಸ್ವಲ್ಪ ದಿನ ಕದಂಬೋತ್ಸವದ ವಿಡಿಯೋನ ಆದಷ್ಟು ಬೇಗ ಹಾಕ್ತೀನಿ. ಸಾರಿ ಸ್ವಲ್ಪ ಲೇಟಾಗಿ ವಿಡಿಯೋ ಅಪ್ಲೋಡ್ ಮಾಡಿದ್ದಕ್ಕೆ. ಆದರೆ ತುಂಬ ಸ್ಟೋರೇಜ್ ಹಾಕಿದ್ದಕ್ಕೋಸ್ಕರ ನನಗೆ ವಿಡಿಯೋ ಅಪ್ಲೋಡ್ ಮಾಡೋದು ಲೇಟ್ ಆಯಿತು. ತುಂಬ ಜನಕ್ಕೆ ಇದೊಂದು ಹಬ್ಬ, ಆದರೆ ಹುಡುಗರಿಗೆ ಮತ್ತೊಂಥರ ಹಬ್ಬ ಅಂತಲೇ ಹೇಳ್ಬೋದು. ಸೊ ತುಂಬ ಚೆಂದಾಗಿತ್ತು. ಇನ್ನೂ ಪೂರ್ತಿ ವಿಡಿಯೋ ನೋಡಿ ಸೊ ಸಹಕರಿಸಿ ಅಂತ ಕೇಳ್ಕೊಳ್ತೀನಿ. ಇನ್ನು ಈ ಬಂಡಿ ಬಂದು ಗಣೇಶ್ ನಗರದ್ದು. ಅಪ್ಪ ಇಲ್ಲಿ ಕೂತಿರೋಂಥ ಹುಡುಗಿ ಲೈಕ್ ಕೃಷ್ಣ ಹಾಗೆ ರಾಧಾ ತುಂಬ ಕ್ಯೂಟ್ ಆಗಿದ್ರು, ಸಖತ್ ಚೆಂದ ಕಾಣ್ತಾ ಇದ್ರು. ಅಂದರೆ ಹೇಳಿ ಮಾಡಿಸಿದ ಥರ ಇತ್ತು ಅವರ ಒಂದು ಲುಕ್ ಅಂತಲೇ ಹೇಳ್ಬೋದು. ಇನ್ನು ಇಲ್ಲಿ ನೀವು ನೋಡ್ತಾ ಇರೋದು ಲಕ್ಷ್ಮೀ ಮಾತೇನ. ಅಪ್ಪ ಇಲ್ಲಿ ಸಹ ಮಕ್ಕಳೆಲ್ಲ ಎಷ್ಟು ಚೆಂದ ಮಾತಾಡ್ತಾ ಇದ್ರು ಅಂದರೆ ನೀವು ನೋಡಿ ನೆಕ್ಸ್ಟು. ಸೊ ಲಕ್ಷ್ಮೀ ಮಾತಾ ಲುಕ್ ಹಾಕಿದವ್ರಂತೂ ತುಂಬ ಚೆಂದ ಕಾಣ್ತಾ ಇದ್ರು. ನನ್ನ ತಂಗಿ ಫ್ರೆಂಡ್ ಅನ್ನೋಕ್ಕೆ ನಂಗೆ ತುಂಬ ಖುಷಿ ಆಗ್ತದೆ, ನನ್ನ ತಂಗಿ ಅನ್ನಲಿಕ್ಕೆ. ಇನ್ನು ಇಲ್ಲಿ ನೋಡ್ತಾ ಇದ್ದೀರಾ ಸ್ವೀಟ್ ಆಗಿರುವಂತಹ ಋಷಿ ಮುನಿಗಳನ್ನ ನೀವು ಇಲ್ಲಿ ನೋಡ್ತಾ ಇರುವಂಥದ್ದು. ಇನ್ನು ಈ ಬಂದು ಸುದ್ದಿ ಕುಣಿತ ಮಹಿಳಾ ಭಜನಾ ಮಂಡಳಿಯ ಕಡೆ ತುಂಬ ಚೆಂದ ಮಾಡಿದ್ರು ಅಂತ ಹೇಳ್ಬೋದು. ಇಲ್ಲಿ ಕೂಡ ನೀವು ರಾಘವೇಂದ್ರ ಸ್ವಾಮಿಯ ದರ್ಶನ ತೊಗೋಬೋದು. ಇಲ್ಲಿ ಕೂಡ ಇಷ್ಟು ಚೆಂದ ಕಾಣ್ತಾ ಇದ್ರು ಗೊತ್ತಾ. ಅದರೊಳಗೂ ಒಬ್ಬ ಅವರಿಗೆ ಲೈಟಿಂಗ್ಗೆ ತುಂಬ ಕಷ್ಟ ಆಗ್ತಿತ್ತು, ಆದರೂ ತುಂಬ ಚೆಂದ ಕಂಟ್ರೋಲ್ ಮಾಡಿ ನೀವು ನೋಡ್ತಾ ಇದ್ದೀರಾ. ಯುಗಾದಿ ಹಬ್ಬದಲ್ಲಿ ನನ್ನ ಜೊತೆಗೆ ಸಹಕರಿಸಿರುವಂತಹ ತಮ್ಮಂದಿರು ಹೋದರು. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಾ ರಾಘವೇಂದ್ರ ಸ್ವಾಮಿ ತುಂಬ ಚೆಂದ ಮಾಡಿದ್ರು. ಇದು ಏಕದಂತ ಗೆಳೆಯರ ಬಳಗದವ್ರದ್ದಾಗಿತ್ತು. ಈಗ ನೀವು ನೋಡ್ತಾ ಇರೋದು ಪಾರ್ವತಿ ಅಮ್ಮನ. ಇದು ಕೂಡ ಅಮ್ಮನವ್ರು ಹಾಕಿರೋಂಥ ಒಂದು ರೂಪ ಇದ್ರಲ್ಲ, ಅವ್ರಿಗೆ ತುಂಬ ಸೆಟ್ ಆಗ್ತಿತ್ತು ಅಂತಲೇ ಹೇಳ್ಬೋದು. ತುಂಬ ಚೆಂದ ಕಾಣ್ತಾ ಇದ್ರು. ನಾನು ಇವನ್ ಅವ್ರಿಗೆ ಹೇಳಿದ್ದೆ ತುಂಬ ಚೆಂದ ಕಾಣ್ತಾ ಇದ್ರು ಅಂತ. ಹಾಗೆ ಇವಾಗ ನೀವು ನೋಡ್ತಾ ಇರೋದು ಯಕ್ಷಗಾನ ಮಂಡಳಿಯವ್ರದ್ದಾಗಿತ್ತು, ಸ್ನೇಹ ಮಂಡಳಿಯವ್ರದ್ದು. ಸೊ ಇವ್ರು ಯಕ್ಷಗಾನ ಪಾತ್ರನೇ ಹಾಕಿದ್ರು. ಸೊ ಮುಂದೆಗಡೆ ಅವ್ರು ನೃತ್ಯ ಕೂಡ ಮಾಡಿದ್ರು ಅನ್ಸುತ್ತೆ. ಇಲ್ಲಿ ಸ್ವಲ್ಪ ಆ್ಯಕ್ಷನ್ ಎಲ್ಲ ಮಾಡಿದರು, ಮ್ಯೂಸಿಕ್ ತಕ್ಕಂತೆ ತುಂಬ ಚೆಂದ ಮಾಡಿದರು. ಯಾಕಂದರೆ ಯಕ್ಷಗಾನ ಯಾವಾಗಿದ್ದರೂ ನಮಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ, ಎಂಥವ್ರಿಗಾದರೂ ತುಂಬ ಖುಷಿ ಕೊಡುವಂತಹದ್ದು. ಸೊ ಇದು ನೀವು ನೋಡಿದ್ದು ಯಕ್ಷಗಾನ ಮಂಡಳಿಯವ್ರದ್ದು, ಮಾರಿಕಾಂಬ ಯುವಕ ಯಕ್ಷಗಾನ ಕಲಾವೇದಿಕೆ ಬಳಗದವ್ರದ್ದು. ಇನ್ನು ಇಲ್ಲಿ ನೀವು ನೋಡ್ತಾ ಇರೋದು ಕೊಲ್ಲಾಪುರ ಮಹಾಲಕ್ಷ್ಮಿಯವರ ದೇವಸ್ಥಾನದ್ದು ಅಮ್ಮನವ್ರನ್ನ. ಎಷ್ಟು ಚಂದ ಕಾಣ್ತಿದ್ರು ಗೊತ್ತಾ ಪುಟ್ಟಿ. ನಾನು ಅಂದ್ಕೊಂಡೆ ಫಸ್ಟು ಸಿಗಂದ್ರು ಚೌಡೇಶ್ವರಿ ಅಮ್ಮ ನೀನು ಅಂತ ಹೇಳ್ಕೊಂಡು. ಆಮೇಲೆ ಹೇಳಿದ್ರು ಅವರು ಕೊಲ್ಲಾಪುರ ಮಹಾಲಕ್ಷ್ಮಿ ಅಮ್ಮನವ್ರ ದೇವರು ಥೀಮ್ ಇದು ಅಂತ ಹೇಳಿ. ನಂತರ ನನಗೆ ಸಿಕ್ಕಿದ್ದು ಸೂರಜ್ ಅವರು. ಬನ್ನಿ ಅವ್ರ ಹತ್ರ ಮಾತಾಡೋಣ. ಎಲ್ಲರಿಗೂ ಮಲೆನಾಡು ವ್ಲಾಗರ್ ಯೂಟ್ಯೂಬ್ ಚಾನಲಲ್ಲಿ ರಾಘವೇಂದ್ರ ಗ್ಯಾಲರಿ ವತಿಯಿಂದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ, ದಯವಿಟ್ಟು ನಮ್ಮಂಥ ಶಿರ್ಸಿ ಕಂಟೆಂಟ್ಸ್ಗಳಿಗೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಒನ್ಸ್ ಅಗೇನ್ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ನಮ್ಮೂರಲ್ಲೂ ಕೂಡ ಇಂತಹ ಒಂದು ಟ್ಯಾಲೆಂಟ್ಸ್ಗಳು ಸುಮಾರು ಇದೆ. ಸೊ ನಾನಂತಲ್ಲ, ಸೊ ಇವರು ಕೂಡ ಸುಮಾರು ಚೆನ್ನಾಗಿ ಅದ್ಭುತವಾಗಿ ನಮಗೆ ಒಂದು ಇನ್ಫಾರ್ಮೇಷನ್ನ ಕೊಡ್ತಾರೆ, ಹಬ್ಬಗಳಾಗಲಿ ಅಥವಾ ಏನೇ ಆಗಿರ್ಬೋದು. ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಾನು ಇಲ್ಲಿ ನೋಡ್ತಾ ಇದ್ದೀನಿ, ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇನ್ನು ಮುಂದೆ ಸುಮಾರು ಕಂಟೆಂಟ್ಸ್ಗಳು ಬರೋದಿದೆ ಇವ್ರದ್ದು ಹಾಗೂ ನಂದು ಕೂಡ. ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ ಯು. ಇನ್ನು ಲಾಸ್ಟಿಗೆ ನೀವು ನೋಡ್ತಾ ಇರೋದು ಹನುಮಗಿರಿ. ಇದು ರಾಘವೇಂದ್ರ ಅವರ ಏರಿಯದ್ದೇ. ಇಲ್ಲಿ ನೀವು ನೋಡ್ತಾ ಇರೋದು ಮೋಸ್ಟ್ಲಿ ಸೇಮ್ ಕೃಷ್ಣ ಹಾಗೆ ರಾಧಾ ಮಾತೆ, ಕೊಲ್ಲಾಪುರ ಮಹಾಲಕ್ಷ್ಮಿ ಅಮ್ಮ.
ಇನ್ನು ಫ್ರೆಂಡ್ಸ್, ನಾನು ತೋರಿಸ್ಬೇಕಂತ ಇದ್ದಿದ್ದೆ ನಿಮಗೆ ಈ ಕರಡಿ ವೇಷನ. ಅದಕ್ಕೋಸ್ಕರ ನಾನು ಲಾಸ್ಟ್ ಮುಗಿಯೋ ತನಕ ಇದ್ದಿದ್ದೆ, ಯಾಕಂದರೆ ಅವ್ರಿಗೆ ತುಂಬ ಕಷ್ಟ ಆಗ್ತದೆ ಅದನ್ನು ಹಾಕ್ಕೊಳ್ಳೋಕ್ಕೆ. ಬಟ್ ನನಗೋಸ್ಕರ ಮತ್ತೆ ಅವ್ರು ಹಾಕ್ಕೊಂಡ್ರು, ನಾನು ಮತ್ತೆ ದೂರ ಹೋಗಬೇಕು ಅಂದಿದ್ದಕ್ಕೆ. ಈಗ ನಮ್ಮ ಶಿರ್ಸಿಲಿ ಹೇಗೆ ಬೇಡರ ವೇಷ ಕಲೆನೋ ಹಾಗೆ ಅಂಕೋಲ ಕಾರವಾರದಲ್ಲಿ ಈ ಕರಡಿ ವೇಷ ಕೂಡ ಒಂದು ಜಾನಪದ ಕಲೆ ಅಂತ ಹೇಳ್ಬೋದು. ಎಷ್ಟು ತೂಕ ಇರುವಂಥದ್ದು. ಇಡೀ ಹೋಲಿ ಟೈಮಲ್ಲಿ ಅವರು ಕೂಡ ಅಲ್ಲಿ ಆಚರಿಸುವಂಥ ಹಬ್ಬ ಇದು. ಸೊ ನನಗೆ ತುಂಬ ಖುಷಿ ಆಯಿತು, ಯಾಕಂತ ಹೇಳಿದ್ರೆ ನಾನು ಮಾಡ್ತೀನಿ ಅನ್ನೋದಕ್ಕೆ ಒಂಚೂರು ಇಲ್ಲ ಅಂತ ಹೇಳಿದ್ರೆ ನನಗೆ ಅವಕಾಶ ಕೊಟ್ಟರು. ಸೊ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಿಜವಾಗ್ಲೂ ಅದ್ರೊಳಗೆ ಏನು ಹಾಕೊಳ್ತಾರಲ್ಲ ಆ ವೇಟಿಗೆ ಅಷ್ಟು ರಫ್ ಇರೋ ಬಟ್ಟೆನ ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳಬೇಕು. ಇನ್ನು ಅಲ್ಲಿರುವಂತಹ ಸರಿಸುಮಾರು ತೂಕ ಹೇಳ್ತಾ ಹೋಗೋದಾದರೆ 50 kg ಪ್ಲಸ್ ತೂಕ ಇರುತ್ತಂತೆ. ನಿಜವಾಗ್ಲೂ ಅದನ್ನು ಹಾಕ್ಕೊಬೇಕಂದ್ರೆ ಗ್ರೇಟ್ ಅಂತಲೇ ಹೇಳ್ಬೋದು. ಹಾಗೆ ಲಾಸ್ಟ್ಲಿ ನೀವೀಗ ನೋಡ್ತಾ ಇದ್ದೀರಾ ಮಾರಮ್ಮನ ಗುಡಿ ಹತ್ರ ಎಷ್ಟು ಜನ ಇದ್ರು ಅಂತ ಮುಗಿಯೋ ಟೈಮಲ್ಲಿ ಆಗಿತ್ತು. ಇಲ್ಲಿ ಎಲ್ಲರೂ ಕೂಡ ಏನೇನಿದೆ ಅಲ್ಲ ಏರಸ್ಕೇಟು ಕೂಡ ಮಾಡ್ತಾರೆ. ಸೊ ಇಲ್ಲಿ ಎಲ್ಲ ತೋರಿಸ್ತಾರೆ. ಬಟ್ ನಾನು ಅಲ್ಲೆಲ್ಲ ಮಾಡ್ಕೊಂಬರೋಷ್ಟೊಳಗೆ ಸುಮಾರು ಬಂಡಿ ಹೋಗಿದ್ದಿದ್ವು, ಇನ್ನೂ ಸುಮಾರು ಬಂಡಿ ಇತ್ತು. ಬಟ್ ಸ್ಕೂಟಿ ತೊಗೊಂಡು ಬಂದಿರಲಾಗಿತ್ತು, ಹಾಗಾಗಿ ಮತ್ತೆ ನಾನು ಮನೆಗೆ ಹೋಗಬೇಕಾಯಿತು. ಇವಾಗ ನೀವು ನೋಡ್ತಾ ಇದ್ದೀರಾ ಲಾಸ್ಟ್ಲಿ ನಾವು ಹೊರಡೋ ಟೈಮ್ ಆಯಿತು. ಸೊ ಬನ್ನಿ ಹೋಗೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗಾಯಿತು ಶಿರ್ಸಿಲಿ ಇವತ್ತು ಯುಗಾದಿ ಅಂತ ಹೇಳಿ. ಸೊ ನಾನಂತೂ ಸಖತ್ ಎಂಜಾಯ್ ಮಾಡಿದೆ, ನೀವು ಎಂಜಾಯ್ ಮಾಡಿರ್ತೀರ ಅಂತ ಭಾವಿಸಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಬೆಲ್ ಐಕನ್ನು ಕೂಡ ಒತ್ತಿ ಫಾರ್ ಅಪ್ಕಮಿಂಗ್ ವಿಡಿಯೋಸ್ ಅಂತ ಹೇಳ್ತಾ, ಈಗ ನಾನು ನನ್ನ ತಂಗಿ ಜಗಳದಿಂದ ಸರಿ ಹೋಯಿತು. ಇಲ್ಲ ಇನ್ನೂ ಇಲ್ಲ ಅಂತೆ. ಯಾಕೆ ಎಲ್ಲ ಗಾಡಿಗಳು ವಾಪಸ್ ಹೋಗ್ತಾ ಇದೆ, ಎಲ್ಲನೂ ಪಾದರದಾರನ್ನ ಇಳಿಸಾಕಿ. ಸೊ ನಾನೀಗ ಟೈಮ್ ಆಯಿತು, ಮನೆಗೆ ಹೋಗೋ ಟೈಮ್ ಆಗೋಯ್ತು. ಸೊ ಮನೆಗೆ ಹೋಗೋಣ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟಾಟಾ ಬೈ ಟೇಕ್ ಕೇರ್ ಅಂತ ಹೇಳ್ತಾ ಕೀಪ್ ರಾಕಿಂಗ್. ಹ್ಯಾಪಿ ಯುಗಾದಿ. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತೀನಿ.